ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಕುಮಟಾ ಲಯನ್ಸ್ ಕ್ಲಬ್ 50 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವವನ್ನು ಮೇ 2ರಂದು ಕುಮಟಾದ ಗಿಫ್ ಹೈಸ್ಕೂಲ್ ಆವರಣದ ಲಯನ್ಸ್ PR ನಾಯ್ಕ್ ವೇದಿಕೆಯಲ್ಲಿ ನಡೆಯಲಿದೆ ಎಂದು ನಿಕಟಪೂರ್ವ ಲಯನ್ಸ್ ಜಿಲ್ಲಾ 317B ರಾಜ್ಯಪಾಲ ಡಾಕ್ಟರ್ ಗಿರೀಶ್ ಕುಚಿನಾಡ್ ತಿಳಿಸಿದರು. ಕುಮಟಾದ ಲಯನ್ಸ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಗಿರೀಶ್ ಕುಚಿನಾಡ್ ಅವರು, ನಾವು ಸೇವೆಗಾಗಿ ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕ್ಲಬ್ ಸ್ಥಾಪಕ ಅಧ್ಯಕ್ಷರಾದ ಕುಮಟಾದ ಪ್ರಸಿದ್ಧ ವೈದ್ಯ ಡಾಕ್ಟರ್ ರಾಮದಾಸ ಪಂಡಿತರ ನೇತೃತ್ವದಲ್ಲಿ ಆರಂಭವಾಗಿ ಇಂದಿನವರೆಗೆ ಅನೇಕ ಸಮಾಜೋಪಕಾರಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. 2004ರವರೆಗೆ ಪ್ರತಿಷ್ಠಿತ ಉಚಿತ ನೇತ್ರ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಕಳೆದ 20 ವರ್ಷಗಳಿಂದ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯ ಮೂಲಕ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ನೇತ್ರ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು. ಮಹಿಳಾ ಸಬಲೀಕರಣದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ಕೌಶಲ್ಯ ತರಬೇತಿಗಳು ನಿರಂತರವಾಗಿ ನಡೆಯುತ್ತಿವೆ. ಬೃಹತ್ ಉಚಿತ ವೈದ್ಯಕೀಯ ಶಿಬಿರಗಳು, ಆರೋಗ್ಯ ಶಿಬಿರಗಳು, ವಿಕಲಚೇತನರಿಗೆ ಉಪಕರಣಗಳ ವಿತರಣೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ನೊಂದವರಿಗೆ ನೆರವು ಒದಗಿಸುವ ಕಾರ್ಯಗಳಲ್ಲಿ ಕ್ಲಬ್ ತೊಡಗಿಸಿಕೊಂಡಿದೆ ಎಂದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಲಯನ್ಸ್ ವಿಷನ್ ಸೆಂಟರ್ ಹಾಗೂ ಕುಮಟಾದ ಅಳವೆಕೋಡಿಯಲ್ಲಿ ಅಕ್ಷಯ ಹೊಲಿಗೆ ಕೌಶಲ್ಯ ತರಬೇತಿ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದ ಅವರು, ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಭೂತಪೂರ್ವ ನಿರ್ದೇಶಕರಾದ PMJF ಲಯನ್ ಕೆ ವಂಶೀಧರ ಬಾಬು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, PMJF ಲಯನ್ VV ಕೃಷ್ಣಾರೆಡ್ಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಶಾಸಕ ದಿನಕರ್ ಶೆಟ್ಟಿ ಸ್ಮರಣ ಸಂಚಿಕೆ ಸ್ವರ್ಣ ಸಿಂಹ ಬಿಡುಗಡೆ ಮಾಡುವರು. ಗೌರವಾನ್ವಿತ ಅತಿಥಿಗಳಾಗಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಜೈ ಅಮೋಲ್ ನಾಯ್ಕ್, ಮಲ್ಟಿಪಲ್ ಪರಿಷತ್ ಚೇರ್ಮನ್ ಮಾಡಿ ಮೋಹನ್ ಕುಮಾರ್, ಜಿಲ್ಲಾ ಮೊದಲ ಉಪ ರಾಜ್ಯಪಾಲ MJF ರಾಜಶೇಖರ ಹಿರೇಮಠ, ಎರಡನೇ ಉಪ ರಾಜ್ಯಪಾಲ MJF ಸುರೇಶ್ ಬೋರ್ಕರ್, ಭೂತಪೂರ್ವ ರಾಜ್ಯಪಾಲರಾದ PMJF ಲಯನ್ ರವಿ ಹೆಗಡೆ ಹೂವಿನಮನೆ, PMJF ಗಣಪತಿ ನಾಯಕ್, PMJF ಡಾಕ್ಟರ್ ಗಿರೀಶ್ ಕುಚಿನಾಡ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಕೀರ್ತಿ ನಾಯ್ಕ್, ವಿಭಾಗೀಯ ಚೇರ್ಮನ್ MJF ರಾಜೇಶ್ ಸಾಲೆಹಿತ್ತಲ ಹಾಗೂ ವಲಯ ಚೇರ್ಮನ್ MJF ಮಂಗಲಾ ನಾಯಕ್ ಭಾಗವಹಿಸಲಿದ್ದಾರೆ. ಕುಮಟಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ಸ್ ಡಾಕ್ಟರ್ ನಾಗರಾಜ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ವಿದೂಷಿ ಶ್ರೀಮತಿ ರೇಖಾ ದಿನೇಶ್ ಸಿರಸಿ ಹಾಗೂ ಸಂಗಡಿಗರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. 3 ಜನ ಚಾರ್ಟರ್ ಮೆಂಬರ್ ನಮ್ಮೊಟ್ಟಿಗಿದ್ದಾರೆ. DD ಶೇಟ್ ಅವರು, ಡಾಕ್ಟರ್ CS ವರ್ಣೇಕರ್ ಅವರು ಮತ್ತು ಶ್ರೀ ಲಯನ್ ಶ್ರೀ PA ಶಾನ್ಭಾಗ್ ಅವರು. 1976ನೇ ಇಸ್ವಿ ಮಾರ್ಚ್ 19ಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಉದ್ಘಾಟನೆಗೊಂಡಿತ್ತು. ಆವಾಗಲಿಂದ ಈ 3 ಜನ ಸದಸ್ಯರು ನಮ್ಮ ಜೊತೆ ಲಯನ್ಸ್ ಕ್ಲಬ್ ಕುಮಟಾದ ಜೊತೆ ಇದ್ದಾರೆ. ಈಗ ಅವರು 50 ವರ್ಷದ ಲೈನ್ಗಳು 3 ಜನ. ನಾವು 50 ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಮ್ಮ ಕ್ಲಬ್ಬಿನ 50 ವರ್ಷದ ಇತಿಹಾಸದ ಬಗ್ಗೆ ನಾವು ಒಂಚೂರು ಮಾತಾಡಬೇಕಾಗ್ತದೆ. 1976ರಲ್ಲಿ ಸ್ಟಾರ್ಟ್ ಆದ ನಂತರ ಈ ಲಯನ್ಸ್ ಕ್ಲಬ್ಬು ಸಮಾಜ ಸೇವೆಯಲ್ಲಿ ತನ್ನನ್ನು ಮುಡಿಪಾಡಿಟ್ಟುಕೊಂಡು ಬೇರೆ ಬೇರೆ ದಿಶೆಗಳಲ್ಲಿ, ಬೇರೆ ಬೇರೆ ದಿಕ್ಕಿನಲ್ಲಿ ಸಮಾಜದ ಸೇವೆಯನ್ನು ಹಮ್ಮಿಕೊಂಡು ಬಂದಿದೆ. ಅದು ಕ್ರೀಡಾ ವಿಭಾಗ ಇರ್ಬೋದು, ನೊಂದವರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ಅಥವಾ ಮೆಡಿಕಲ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಇರ್ಬೋದು. ಯಾಕೆಂದರೆ ಲಯನ್ಸ್ ಸಂಸ್ಥೆ ಕಣ್ಣಿನ ಬಗ್ಗೆ ಹೆಸರಾದಂಥ ಸಂಸ್ಥೆ, ಕಣ್ಣಿನ ಚಿಕಿತ್ಸೆ ಬಗ್ಗೆ ಹೆಸರಾದಂಥ ಸಂಸ್ಥೆ. ನಮ್ಮದು ಪ್ರಮುಖವಾದ ಕಾರ್ಯಚಟುವಟಿಕೆಯೇ ನೇತ್ರ ಕಾಳಜಿ ಅಂತ ಮಾಡುವಂಥದ್ದು. ಹಾಗಾಗಿ 2004ರವರೆಗೆ ನಾವು ನಮ್ಮ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಗಿಫ್ ಹೈಸ್ಕೂಲ್ ಆವರಣದಲ್ಲಿ ಮಾಡಿ ಆಪರೇಷನ್ ಮಾಡಿಸ್ತಾ ಇದ್ವಿ. ಅದರ ನಂತರ ರೇವಣ್ಕರ್ ಬ್ರದರ್ಸ್ ಸಹಾಯದಿಂದ ಈ ಒಂದು ಕಟ್ಟಡ ಏನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಈ ಕಟ್ಟಡ ಪ್ರಾರಂಭವಾಗಿ ನಮ್ಮದೇ ಆದಂಥ ಕುಮಟಾ ಲಯನ್ಸ್ ಕ್ಲಬ್ಬಿನ ರೇವಣ್ಕರ್ ಚಾರಿಟೇಬಲ್ ಐ ಹಾಸ್ಪಿಟಲ್ ಅಂತ ಆಗಿ ಈ ಕಳೆದ 21 ವರ್ಷಗಳಿಂದ ನೇತ್ರ ಚಿಕಿತ್ಸೆಯಲ್ಲಿ ತನ್ನ ಒಂದು ಸಹಕಾರವನ್ನು ಈ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ. 20 ವರ್ಷಗಳಿಂದಲೂ ಕೊಡ್ತಾ ಇದ್ದಾರೆ. ಅತ್ಯುತ್ತಮವಾದ ಡಾಕ್ಟರ್ಸು, NCIFನಿಂದ ನಮಗೆ ಗ್ರ್ಯಾಂಟು, ಡೋನರ್ಸಿಂದ ಗ್ರ್ಯಾಂಟ್ ಬಂದು ಈ ಒಂದು ಸಂಸ್ಥೆ ಇಲ್ಲಿ ತಲೆ ಎತ್ತಿ ನಿಂತಿದೆ. ಈ ಮಧ್ಯದಲ್ಲಿ 50 ವರ್ಷದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಿದ್ದೇವೆ. NCIF ಗ್ರ್ಯಾಂಟ್ ತಗೊಂಡು ಈ ಬಿಲ್ಡಿಂಗನ್ನು ಕಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಉಪಕರಣಗಳನ್ನು NCIF ಗ್ರ್ಯಾಂಟು ಮತ್ತು ಡೋನರ್ಸು ನಮ್ಮ ನಾಗೇಶ್ ರೇವಣ್ಕರ್ ಮತ್ತು ಗೋಪಾಲ್ ರೇವಣ್ಕರ್ ಬಿಗಿನಿಂಗಲ್ಲಿ 35 ಲಕ್ಷ ಕೊಟ್ಟಿದ್ದರು. ಅದು ಸೀಡ್ ಮನಿಯಾಗಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಲಿಕ್ಕೆ ಕಾರಣವಾಯಿತು. ಆ ನಂತರ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಬರ್ತದೆ. ಪ್ರತಿ ವರ್ಷ ನಮ್ಮ ಅವಿನಾಶಿನಿ ರಿವರಲ್ಲಿ ಮಳೆ ಹೆಚ್ಚಾದರೆ NCIF ಇಂದ
ಮೆಂಟಲ್ ಹೆಲ್ತ್ ಚೆಕಪ್ ಕ್ಯಾಂಪ್ಸು, ಹುಡುಗರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಮೆಡಿಕಲ್ ಫೆಸಿಲಿಟಿಯನ್ನು ಕೊಡುವಂಥದ್ದು ಎಲ್ಲ ದೃಷ್ಟಿಯಲ್ಲಿ ಈ ಸಂಸ್ಥೆ ಬಡವರಿಗಾಗಿ ತನ್ನ ಕೈಲಾದ ಸಹಾಯ ಮಾಡ್ತಾ ಬಂದಿದೆ. ಮತ್ತು ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪರಿಸರ ಜಾಗೃತಿ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಂದ ಇಷ್ಟು ವರ್ಷ ಹಮ್ಮಿಕೊಂಡು ಬಂದಿದೆ. ಈ ವರ್ಷ ನಾವು ಗೋಲ್ಡನ್ ಜೂಬ್ಲಿ ಆಚರಿಸ್ತಾ ಇರೋದ್ರಿಂದ 25-26ನೇ ಸಾಲಿನಲ್ಲಿ ಗೋಲ್ಡನ್ ಜೂಬ್ಲಿ ಆಚರಿಸ್ತಾ ಇರೋದ್ರಿಂದ ನಮಗೆ ನಮ್ಮದೇ ಆದಂಥ ಹೊಸ ಕೊಡುಗೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಅನಿಸಿದೆ. ಅದರಲ್ಲಿ ವಿಷನ್ ಸೆಂಟರ್ ಅಂತ ಚಂದಾವರದಲ್ಲಿ ನಾವು ಮಾಡುವಲ್ಲಿದ್ದೇವೆ. ವಿಷನ್ ಸೆಂಟರ್ ಅಂತ ಅದನ್ನು ಇನಾಗ್ರೇಷನ್ನು ಆ ದಿವಸ 2ನೇ ತಾರೀಕು ನಮ್ಮ ಲೈನ್ಸ್ ಪದಾಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಕೌಶಲ್ಯ ತರಬೇತಿ ಟ್ರೈನಿಂಗ್ ಇದರಲ್ಲಿ ಟೈಲರಿಂಗ್ನಲ್ಲಿ ಕೊಡಬೇಕು ಅಂತ ಮಾಡಿದ್ದೇವೆ. ನಮ್ಮದೇ ಆದ ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ಅವುಗಳನ್ನು ಸ್ವಲ್ಪ ರಿನೋವೇಟ್ ಮಾಡಿ ಜನರಿಗೆ ಲೈನ್ಸ್ನ ಒಂದು ಇಂಪ್ಯಾಕ್ಟನ್ನು ಸೊಸೈಟಿಯಲ್ಲಿ ತೋರಿಸ್ಬೇಕಾಗಿದೆ. ಹೌದು, ಅಳ್ಳಿಕೋಡಿಯಲ್ಲಿ ಒಂದಿತ್ತು, ಇಲ್ಲಿ ಟಿಪ್ ಸರ್ಕಲ್ನಲ್ಲಿ ಕೂಡ ಒಂದಿದೆ, ಮೂರೂರಿನಲ್ಲಿ ಆ ಕಡೆ ಬಂದಿದೆ. ಹೀಗೆ ಏನು ನಮ್ಮ ಹತ್ರ ಸಹಾಯ ಮಾಡಲಿಕ್ಕಾಗ್ತದೆ ನಾವು ಕೂಡ ನಮ್ಮ ಕೈಲಿಂದ ಕೆಲವೊಂದು ಖರ್ಚು ಮಾಡಿ ಸಮಾಜದ ಪ್ರಮುಖ ದೇಣಿಗೆಗಳನ್ನು ಸಂಗ್ರಹಿಸಿ ಈ ಲೈನ್ಸ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದಕ್ಕೆ ನಾನು ತಮ್ಮೆಲ್ಲರ ಸಹಕಾರ ಕೋರಿ ಈ 50ನೇ ವರ್ಷದ ಸಮಾರಂಭ ಗೋಲ್ಡನ್ ಜೂಬ್ಲಿಗೆ ರಸ್ತೆಗೆ ಬರೋದಿಲ್ಲ. ನಮ್ಮ ಹತ್ರ 3 ಜನ ಇರೋದ್ರಿಂದ ಅವರಿಗೂ ಒಂದು ಹೆಮ್ಮೆ, ತಾನು 50 ವರ್ಷ ಲೈನ್ಸ್ ಸದಸ್ಯನಾಗಿ ನನ್ನ ಕೈಲಾದ ಸೇವೆ ಮಾಡಿದ್ದೇನೆ ಅನ್ನೋಂಥ ಹೆಮ್ಮೆ ಇದೆ. ನಾವೆಲ್ಲ ಆನಂತರ ಜಾಯ್ನ್ ಆದವರು 25 ವರ್ಷ 30 ವರ್ಷ ಹೀಗೆ 3 ಜನ ಮಾತ್ರ 50 ವರ್ಷ ಆದವರಿದ್ದಾರೆ. ಅದೊಂದು ನಮಗೆ ಹೆಮ್ಮೆ. ಒಳ್ಳೆಯ ರೀತಿಯಿಂದ ನಮ್ಮ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕಮಿಟಿ ಫಾರ್ಮ್ ಮಾಡಿ ಕಮಿಟಿ ವರ್ಕ್ ಮಾಡ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಸುವರ್ಣ ಮಹೋತ್ಸವ ಸಮಿತಿ ಚೇರ್ಮನ್ ಹಾಗೂ ಚಾರ್ಟರ್ ಸದಸ್ಯ ಲಯನ್ ಡಿಡಿ ಶೇಟ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಡಾಕ್ಟರ್ ನಾಗರಾಜ್ ಭಟ್, ಕಾರ್ಯದರ್ಶಿ ಎಂಜೆಎಫ್ ಡಾಕ್ಟರ್ ಎಸ್ ಹೆಗಡೆ, ಖಜಾಂಚಿ ಹಾಗೂ ಚಾರ್ಟರ್ ಸದಸ್ಯ ಲಯನ್ ಪ್ರೇಮಾನಂದ ಶಾನ್ಬಾಗ್, ಸ್ಮರಣ ಸಂಚಿಕೆ ಚೇರ್ಮನ್ ಲಯನ್ ಡಾಕ್ಟರ್ ಜಿಎಸ್ ಭಟ್, ಎಂಜೆಎಫ್ ಲಯನ್ ಎಂಕೆ ಶಾನ್ಬಾಗ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.